ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳ ಗಾಜುಗಳನ್ನ ಪುಡಿಗಟ್ಟಲಾಗಿದೆ. ಕಿಡಿಗೇಡಿಗಳಿಂದ ಆಗಿರುವಂತಹ ದುಷ್ಕೃತ್ಯಕ್ಕೆ ಸಾವಿರಾರು ರೂಪಾಯಿ ಲಾಸ್ ಅನ್ನ ಪಾಪ ವಾಹನದ ಮಾಲೀಕರು ಅನುಭವಿಸ್ತಾ ಇದ್ದಾರೆ. 10 ಕಾರು 4 ಆಟೋಗಳ ಗಾಜನ್ನ ಪುಡಿಗಟ್ಟಲಾಗಿದೆ. ಕುಡಿದ ನಶೆಯಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿರುವಂತಹ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ಆಗಿರೋದಿದೆ. ಗಾರ್ವೆಬಾವಿ ಪಾಳ್ಯ ರಸ್ತೆಯಲ್ಲಿ ವಾಹನಗಳ ಆಚೆ ಪಾರ್ಕ್ ಮಾಡಿರ್ತಾರಲ್ಲ ರಾತ್ರಿ ಟೈಮಲ್ಲಿ, ಸೊ ಆ ಟೈಮ್ನಲ್ಲಿ ಧ್ವಂಸ ಮಾಡಿರೋದು. ಸಿಸಿ ಕ್ಯಾಮೆರಾಗಳ ದೃಶ್ಯ ಆಧರಿಸಿ 4 ಖಾಕಿ ಟೀಮ್ ವಶಕ್ಕೆ ಪಡೆದಿದೆ. ಬೊಮ್ಮನಹಳ್ಳಿ ಪೊಲೀಸರಿಂದ 4 ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಈಗ ಎಲ್ಲಾರ ಮನೆಯಲ್ಲೂ ಕೂಡ ಬೇಸ್ಮೆಂಟ್ ಪಾರ್ಕಿಂಗ್ ಇರಲ್ಲ. ಪಾಪ ಅವ್ರೇನ್ ಮಾಡ್ತಾರೆ, ರಸ್ತೆಯಲ್ಲಿ ನಿಲ್ಸಿರ್ತಾರೆ ಅಥವಾ ಅಕ್ಕಪಕ್ಕದ ರಸ್ತೆನಲ್ಲಿ ಹೋಗಿ ನಿಲ್ಸಿರ್ತಾರೆ. ಅಂತ ವಾಹನಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೆಂಗ್ ನೋಡಿ ಯಾವ ರೀತಿ ಡ್ಯಾಮೇಜ್ ಮಾಡಿದ್ದಾರೆ ಅಂತ. ಕಾರಿನ ಮುಂಭಾಗ ಕಂಪ್ಲೀಟ್ ಆಗಿ ಗಾಜುಗಳು ಒಡೆದು ಹೋಗಿದೆ. ಆಟೋ ಓಡಿಸೋರು ಮತ್ತೆ ಕ್ಯಾಬ್ ಡ್ರೈವರ್ಸು ಎಷ್ಟೋ ಕಷ್ಟಪಟ್ಬಿಟ್ಟು ಒಂದು ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಅದರಲ್ಲಿ ಈ ಕಿಡಿಗೇಡಿಗಳ ಕೃತ್ಯಕ್ಕೆ ಇನ್ನೊಂದಷ್ಟು ಲಾಸ್ ಅನ್ನು ಸಫರ್ ಮಾಡುವಂತಹ ಘಟನೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಯಾರು ಈ 4 ಕಿಡಿಗೇಡಿಗಳು, ಇವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಎಷ್ಟೊತ್ತಿಗಾಗಿರೋದು ಈ ಘಟನೆ ಅಂತ? ಮಮತಾ, ನಿನ್ನೆ ತಡರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 3 ಗಂಟೆ ಸಮಯಕ್ಕೆ ಕಿಡಿಗೇಡಿಗಳು ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದ ಗಾರ್ವೆಬಾವಿ ಪಾಳ್ಯ ಇಲ್ಲಿ ಏಕ ಲೈನ್ ಆಗಿ ಮನೆ ಮುಂದೆ ನಿಲ್ಲಿಸಿದಂತಹ ಕಾರುಗಳು, ಆಟೋಗಳು ಎಲ್ಲವನ್ನ ಕೂಡ ಜಖಂ ಮಾಡಿದ್ದಾರೆ. ಅದು ಲಾಂಗ್ಗಳು ಮತ್ತು ಕಬ್ಬಿಣದ ರಾಡ್ಗಳಿಂದ ಆ ಕಾರಿನ ಗ್ಲಾಸ್ಗಳನ್ನು ಹೊಡೆದಿರೋದು CCTVಯಲ್ಲಿ ಗೋಚರವಾಗಿದೆ. ಹೀಗಾಗಿ ಬೆಳಗ್ಗೆ ಮನೆ ಮಾಲೀಕರು, ಆ ಕಾರ್ಗಳ ಮಾಲೀಕರು ಬೆಳಗ್ಗೆ ಬಂದು ತಮ್ಮ ಕಾರ್ಗಳನ್ನು, ಆಟೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾರು ಈ ರೀತಿಯಾಗಿ ದುಷ್ಕೃತ್ಯಗಳನ್ನು ಎಸಗಿದಾರಲ್ಲ ಅಂತೇಳಿ ಆ CCTVಗಳನ್ನು ಚೆಕ್ ಮಾಡಿಸಿದಂತಹ ಸಂದರ್ಭದಲ್ಲಿ 4 ರಿಂದ 5 ಮಂದಿ ದುಷ್ಕರ್ಮಿಗಳು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರೋದು CCTVಯಲ್ಲಿ ಗೊತ್ತಾಗಿದೆ. ಪ್ರಕರಣ ಸಂಬಂಧ ಈಗಾಗಲೇ 4 ಅರೆಸ್ಟ್ ಮಾಡಲಾಗಿದೆ. ಇದೀಗ ಪೊಲೀಸರ ಮಾಹಿತಿಯ ಪ್ರಕಾರ ಬೊಮ್ಮನಹಳ್ಳಿ ಠಾಣೆಯ ರೌಡಿ ಶೀಟರ್ ಒಬ್ಬ ಆತನ ಸಹಚರರನ್ನು ಕರೆಸಿಕೊಂಡು ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಇದೀಗ ಅರೆಸ್ಟ್ ಆಗಿರ್ತಕ್ಕಂತಹ 4 ಮಂದಿಯೂ ಕೂಡ ರೌಡಿ ಶೀಟರ್ನ ಸಹಚರರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಆ ರೌಡಿ ಶೀಟರ್ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಒಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಬೊಮ್ಮನಹಳ್ಳಿಯ MLA ಸತೀಶ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು. ಅಲ್ಲಿಗೆ ಲೆಕ್ಕ ಹಾಕೊಳ್ಬೇಕು, ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕೋದು ಬೇಡವಾ? MLA ಮನೆ ಅಕ್ಕಪಕ್ಕವೇ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಕಡೆ ಯಾವ ರೀತಿಯಾಗಿ ಈ ರೌಡಿಗಳು ಅಟ್ಟಹಾಸವನ್ನ ಮೆರೆಯಬಹುದು, ಈ ರೀತಿಯಾಗಿ ಸಿಕ್ಕ ವಾಹನಗಳ ಗ್ಲಾಸ್ಗಳನ್ನು ಒಡೆದಾಕಬಹುದು. ಅದರಿಂದ ಇವರಿಗೆ ಉಪಯೋಗವಾದರೂ ಏನು? ಜನರನ್ನ ಹೆದರಿಸೋದಕ್ಕೆ ಈ ರೀತಿಯಾದಂತಹ ಪುಂಡತನವನ್ನ, ಒಂದು ರೀತಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ಇಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ಅದು ಯಾರು ರೌಡಿ ಶೀಟರ್ ಇದಾನೋ ಅಂಥವನ್ನ ಅರೆಸ್ಟ್ ಮಾಡಬೇಕು, ಆತನಿಗೆ ಕಾನೂನಿನ ಪಾಠವನ್ನ ಕಲಿಸಬೇಕಾಗುತ್ತೆ. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.